ಇದು ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದ ಸ್ಫೋಟಕ ಸ್ಟೋರಿ. ಪವರ್ ಟಿವಿಯಲ್ಲಿ ಮಾತ್ರ ಈ ಇಂಟರ್ನ್ಯಾಷನಲ್ ರಹಸ್ಯ ನಿಮ್ಮ ಮುಂದೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಈಗ ಸ್ಫೋಟಕ ಸುಳಿವು ಸಿಗ್ತಾ ಇದೆ. ಇಂಟರ್ನ್ಯಾಷನಲ್ ರಹಸ್ಯ ನಿಮ್ಮ ಮುಂದೆ. ಇಡೀ ಪ್ರಕರಣದ ತನಿಖೆಗೆ ಆ ಒಂದು ಸುಳಿವು ಇದೆಯಲ್ಲ, ಅದು ಟ್ವಿಸ್ಟ್ ಕೊಡುತ್ತಾ? ಪವರ್ ಟಿವಿಯಲ್ಲಿ ಪೆನ್ ಡ್ರೈವ್ ಕೇಸ್ ಮೆಗಾ ಫಾಲೋ ಅಪ್. ಆ ಒಂದು ಸುಳಿವಿದೆಯಲ್ಲ, ಅದು ಟ್ವಿಸ್ಟ್ ಕೊಡುತ್ತಾ ಅನ್ನುವಂತ ಪ್ರಶ್ನೆ. ಆ ಸುಳಿವೇನು? ಜನ್ಮದಿನದಂದು ದೇವೇಗೌಡರಿಗೆ ವಿದೇಶದಿಂದ ಒಂದು ಕರೆ ಬಂದಿತ್ತು. ಒಂದು ಫೋನ್ ಕಾಲ್ ರಿಸೀವ್ ಮಾಡ್ತಾರೆ ದೇವೇಗೌಡರು ಅವರ ಬರ್ಡೇ ದಿನ. ISD ಕರೆಯನ್ನ ಹಾಗಾದ್ರೆ ಮಾಡಿದ್ಯಾರು? ಯಾರ ನಂಬರ್ ಮೂಲಕ ಆ ಕರೆ ಬಂದಿತ್ತು? ಇದೇ ತಿಂಗಳ 18ನೇ ತಾರೀಕು ದೇವೇಗೌಡರಿಗೆ ಹಾಗಾದ್ರೆ ಕರೆ ಬಂದಿತ್ತ? ಆ ದಿನ ಅವರ ಜನ್ಮದಿನ ಇತ್ತು. ದೇವೇಗೌಡರ ಜೊತೆಗೆ ವಿದೇಶದಿಂದ ಆವತ್ತು ಮಾತಾಡಿದ ಹಾಗಾದ್ರೆ ಯಾರು? SIT ತನಿಖೆಯ ಜಾಡನ್ನ ಬದಲಾಯಿಸುತ್ತಾ ಅದೊಂದು ಸುಳಿವು ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ದೇವೇಗೌಡರ ಕುಟುಂಬದ ಆಪ್ತ ಉದ್ಯಮಿಯ ಸಂಬಂಧಿ ಮೂಲಕ ಈ ಕರೆಯನ್ನ ಮಾಡಿಸಿದ್ದಾರೆ. ಆ ಉದ್ಯಮಿಯ ವಿದೇಶಿ ಸಂಪರ್ಕ ಸಂಖ್ಯೆಯಿಂದ ಕರೆ ಬಂದಿದೆ. ದೇವೇಗೌಡರ ಫ್ಯಾಮಿಲಿಯ ಆಪ್ತ ಉದ್ಯಮಿ ಅವರ ಸಂಬಂಧಿಯ ಮೂಲಕ ಕರೆಯನ್ನ ಮಾಡಿರೋದು. ಆ ಉದ್ಯಮಿಯ ವಿದೇಶಿ ಸಂಪರ್ಕ ಸಂಖ್ಯೆಯಿಂದ ಆವತ್ತು ಹಾಗಾದ್ರೆ ಕಾಲ್ ಬಂದಿತ್ತ? ದೂರವಾಣಿ ಕರೆಯನ್ನ ಮಾಡಿ ದೇವೇಗೌಡರ ಜೊತೆ 1 ನಿಮಿಷ 52 ಸೆಕೆಂಡ್ ಮಾತಾಡಿರೋದು. ಪ್ರಜ್ವಲ್ ಕಾಲ್ ಮಾಡಿ ತಾತನಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಹಾಗಾದ್ರೆ ತಿಳಿಸಿದ್ರ? ಈ ಪ್ರಕರಣದ ಬಗ್ಗೆ ವಾಪಸ್ ಬರೋ ಬಗ್ಗೆಯೂ ಕೂಡ ಹಾಗಾದ್ರೆ ಮಾತುಕತೆಯನ್ನ ನಡೆಸಿದ್ರ ಅನ್ನುವಂತ ಪ್ರಶ್ನೆ. ಈ ವಿಚಾರದ ಬಗ್ಗೆ SIT ಉನ್ನತಾಧಿಕಾರಿಗಳ ಮಟ್ಟದಲ್ಲೇ ಭಾರಿ ಚರ್ಚೆ ನಡೀತಾ ಇದೆ. ಕುಟುಂಬದವರಿಗೆ ಕರೆ ಬಂದಿದ್ಯಾ ಅನ್ನುವಂತ ಪ್ರಶ್ನೆ. ಅದು ಕೂಡ ದೇವೇಗೌಡರಿಗೆ ಅವರ ಜನ್ಮದಿನದಂದು ಕರೆ ಬಂದಿತ್ತು ಅನ್ನುವಂತ ಒಂದಷ್ಟು ಡೀಟೇಲ್ಸ್ ಈಗ SITಗೂ ಕೂಡ ಸಿಕ್ಕಿದೆ. ಪ್ರಜ್ವಲ್ ಅಥವಾ ಪ್ರಜ್ವಲ್ಗೆ ಸಂಬಂಧಿಸಿ ಕರೆ ಬಂದಿದ್ದು ನಿಜಾನ? ಹಾಗಾದ್ರೆ ಈ ISD ಕಾಲ್ ಇದೆಯಲ್ಲ, ಈ ISD ಕಾಲ್ ಹಾಗಾದ್ರೆ ಪ್ರಜ್ವಲ್ ನಿಂದಾನೇ ಬಂತ? ಅದೇ ನಿಜವಾದ್ರೆ ಪ್ರಕರಣದ ತನಿಖೆಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಈ ಪ್ರಮುಖ ಆರೋಪಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗುತ್ತೆ. ಕುಟುಂಬಕ್ಕೆ ಹಾಗಾದ್ರೆ ಮಾಹಿತಿ ಇದೆಯಾ? ಗೊತ್ತಿದ್ದು ಕೂಡ ಸುಮ್ಮನಿದ್ದಾರ? ಎಲ್ಲಿದ್ದಾರೆ ಗೊತ್ತಿಲ್ಲ, ಮಾತುಕತೆ ಆಗಿಲ್ಲ, ನಮಗೆ ಹೇಳಿ ಹೋಗಿಲ್ಲ, ಇದೆಲ್ಲ ಮಾತುಗಳನ್ನ ಹೇಳ್ತಾ ಇದ್ದಾರಲ್ಲ. ಹಾಗಾದ್ರೆ ಅವರೆಲ್ಲರಿಗೂ ಕೂಡ ಮಾಹಿತಿ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಕರೆ ಏನಾದ್ರೂ ದೃಢ ಆದ್ರೆ ಮಾಹಿತಿ ಇರೋದು ಪಕ್ಕ ಅನ್ನೋದು ಕೂಡ ದೃಢ ಆಗತ್ತೆ. ಕರೆ ಬಂದಿರೋದೇ ಆದ್ರೆ ಎಲ್ಲಿದ್ದಾನೆ ಅನ್ನೋದು ಕೂಡ ಗೊತ್ತಿರುತ್ತೆ. ಎಲ್ಲಿಂದ ISD ಕಾಲ್ ಅನ್ನ ಮಾಡ್ತಾ ಇದ್ದಾನೆ ಅನ್ನೋದು ಕೂಡ ಗೊತ್ತಿರುತ್ತೆ. ಯಾವಾಗ ಬರ್ತಾನೆ ಅನ್ನೋದು ಕೂಡ ಗೊತ್ತಿರುತ್ತೆ. ಆರೋಪಿ ಹೌದೋ ಅಲ್ವೋ ಅನ್ನೋದು ಗೊತ್ತಿರುತ್ತೆ. ಎಲ್ಲವೂ ಕೂಡ ಗೊತ್ತಿರುತ್ತೆ. ಈ ಕರೆ ಬಂದಿರೋದು ನಿಜ ಅನ್ನೋದಾದ್ರೆ ಅಪರಾಧ ಕೃತ್ಯದ ಆರೋಪಿಯ ಬಗ್ಗೆ ಮಾಹಿತಿ ಇದ್ರೂ ಕೂಡ ಅದನ್ನ ಮುಚ್ಚಿಟ್ಟಂತೆ ಆಗುತ್ತಲ್ವಾ? ಫ್ಯಾಮಿಲಿಗೊಂದು ಕರೆ ಮಾಡದೆ ಇರ್ತಾರಾ ಅನ್ನುವಂತ ಬೇಸಿಕ್ ಪ್ರಶ್ನೆ ಪ್ರತಿಯೊಬ್ಬರನ್ನೂ ಕೂಡ ಕಾಡುತ್ತೆ. 18ನೇ ತಾರೀಕು ಒಂದು ಕಾಲ್ ಬಂದಿದೆ, ISD ಕಾಲ್. ದೇವೇಗೌಡರಿಗೆ 1 ನಿಮಿಷ 52 ಸೆಕೆಂಡ್ಗಳ ಕಾಲ ಮಾತಾಡಿದ್ದಾರೆ. ಯಾರ ಜೊತೆ ಮಾತಾಡಿದ್ದಾರೆ ಅನ್ನುವಂತ ಪ್ರಶ್ನೆ. ಈಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, 1 ನಿಮಿಷ 52 ಸೆಕೆಂಡ್ ISD ಕಾಲ್ ಬಂದಿರೋದು ಯಾರಿಂದ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಫ್ಯಾಮಿಲಿಯವರಿಗೆ ಕರೆ ಮಾಡಿಲ್ಲ ಅನ್ನುವಂಥದ್ದು ನಂಬುವಂತ ಪ್ರಶ್ನೆನೇ ಅಲ್ಲ. ಆ ರೀತಿ ಆಗಿದ್ದೇ ಆದಲ್ಲಿ ಎಲ್ಲೊಂದ್ ಕಡೆ ಮುಚ್ಚಿಟ್ಟಂತೆ ಆಗಲ್ವಾ, ಅಥವಾ ಆರೋಪಿಗೆ ಸಹಕಾರ ಕೊಟ್ಟಂತೆ ಆಗಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ದೀಪಾ, ಅಶ್ವಿನಿ, ನಿಜ ಇಲ್ಲಿಯವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಯಾರ ಸಂಪರ್ಕದಲ್ಲಿದ್ದಾರೆ ಅನ್ನುವಂತಹದ್ದು ಗೊತ್ತಾಗ್ತಾ ಇಲ್ಲ. ಆದ್ರೆ ಸಾರ್ವಜನಿಕವಾಗಿ ಮಾತನಾಡ್ತಾ ಇರುವಂತದ್ದು ಕುಟುಂಬ ಸದಸ್ಯರ ಜೊತೆಗಾದ್ರೂ ಅಥವಾ ದೇವೇಗೌಡರ ಜೊತೆಗಾದ್ರೂ ಅವರು ಸಂಪರ್ಕದಲ್ಲಿ ಇದ್ದಾರೆ ಅನ್ನುವಂತಹ ಒಂದಿಷ್ಟು ಚರ್ಚೆ ಅಂತೂ ಇದ್ದೇ ಇದೆ. ಇದೀಗ ಅವರ ಹುಟ್ಟುಹಬ್ಬ ದಿನ ಬಂದಂತಹ ಒಂದು ISD ಕಾಲು ಇದು ಎಲ್ಲದಕ್ಕೂ ಕೂಡ ಒಂದು ಸಾಕ್ಷಿ ಸಿಗುತ್ತಾ ಅನ್ನುವಂತಹದ್ದು. ಯಾಕಂದ್ರೆ ಅವತ್ತು ಬಂದಂತಹ ಒಂದು ಇಂಟರ್ನ್ಯಾಷನಲ್ ಕಾಲ್ ಏನಿದೆ ಅದರಲ್ಲಿ 1 ನಿಮಿಷ 52 ಸೆಕೆಂಡ್ಗಳ ಕಾಲ ದೇವೇಗೌಡರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಒಬ್ರು ಉದ್ಯಮಿ, ಅಲ್ಲಿದ್ದಂತಹ ಉದ್ಯಮಿಯಿಂದ ಬಂದಂತಹ ಕಾಲ್ ಅದು ಅನ್ನುವಂತಹದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಆ ಉದ್ಯಮಿಯ ಮೂಲಕ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ಜೊತೆ ಏನಾದ್ರೂ ದೇವೇಗೌಡರು ಮಾತನಾಡಿದ್ರ, ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರೋದಕ್ಕೆ ಆ ಮೂಲಕ ಪ್ರಜ್ವಲ್ ರೇವಣ್ಣ ಏನಾದ್ರೂ ಕಾಲ್ ಮಾಡಿದ್ರ ಅನ್ನುವಂತಹದ್ದು ಸದ್ಯಕ್ಕಿರುವಂತಹ ಅನುಮಾನ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಪ್ರಜ್ವಲ್ ರೇವಣ್ಣ ಸಂಪರ್ಕಕ್ಕೆ ಇಲ್ಲ ಅನ್ನುವಂತಹದ್ದು ಕುಟುಂಬಸ್ಥರು ಹೇಳ್ತಾ ಇರುವಂತಹ ವಿಚಾರ. ಆದ್ರೆ ಇದೀಗ ISD ಕಾಲ್ ಯಾರ್ದು ಅನ್ನುವಂತಹದ್ದು ತನಿಖೆಗೆ ಒಳಪಡಿಸಿದೆ.
ಪಡಬೇಕು ಅನ್ನುವಂತಹದ್ದು ಅನೇಕರ ಅಂದ್ರೆ ಚರ್ಚೆ ಆಗ್ತಿರುವಂತಹ ವಿಚಾರ. ಇದರ ಜೊತೆಗೆ ನಿಜಕ್ಕೂ ಅದು ಕಾಲ್ ಬಂದಿದ್ದೇ ಆಗಿದ್ದಲ್ಲಿ ಒಂದಿಷ್ಟು ಅನುಮಾನ ಅಂತೂ ಮೂಡುತ್ತೆ, ಆ ಮೂಲಕ ಪ್ರಜ್ವಲ್ ರೇವಣ್ಣ ಅವರ ಜೊತೆ ಮಾತನಾಡಿದ್ರ ಅನ್ನುವಂಥದ್ದು. ಆದ್ರೆ ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಒಂದು ಪ್ರಜ್ವಲ್ ಕೊಡಬೇಕು, ಇಲ್ಲ ತನಿಖೆಯಿಂದ ಬಹಿರಂಗ ಆಗ್ಬೇಕು. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ ಅಶ್ವಿನಿ. ಓಕೆ ದೀಪಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.